ಇಲ್ಲಿ ಕೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಈಗ ಅವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅಗತ್ಯ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ಸಲ್ಲೇ ಇದ್ದು ಮೊದಲು ಕಾಂಗ್ರೆಸ್ಸಲ್ಲಿ ಆಗಿ 2013 ಹೇಗೆ ನಡ್ಕೊಂಡ್ರು, ಆಮೇಲೆ ಹೇಗೆ ನಡ್ಕೊಂಡ್ರು, ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ರೀತಿ ಕೆಲವ್ರನ್ನ ಜೊತೆ ಮಾಡಿಕೊಂಡು ಪಕ್ಷವನ್ನು ಮುಜುಗರಕ್ಕೀಡು ಮಾಡಿದ್ರು, ಇದೆಲ್ಲ ಗೊತ್ತಿರ್ತಕ್ಕಂಥ ಇತಿಹಾಸ. ಮತ್ತು ಅಲ್ಲಿ ಹೋಗಿ BJPಯಲ್ಲಿ ಮಂತ್ರಿಗಳಾಗಿ ಅಲ್ಲೆಲ್ಲ 2 ಮಂತ್ರಿಗಳು ತಗೊಂಡ್ರು. ಏನೆಲ್ಲ ಕರೋನಾ ಇನ್ನೊಂದು ವಿಚಾರದಲ್ಲಿ ಹಣ ಲೂಟಿ ಮಾಡಿದ್ರು ನಿಮಗೆ ಗೊತ್ತಿದೆ. ಟಿ ವಿಗಳಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ಸಾವಿರಾರು ಕೋಟಿ ಹಗರಣ ಆಯಿತು. ಮತ್ತು ಈ ಸರ್ಕಾರ ಹಗರಣವನ್ನು ಬಯಲ್ಗೆಳೆಯೋದಕ್ಕೆ ಎನ್ಕ್ವೈರಿ ಕಮಿಟಿ ಕೂಡ ಹಾಕಿದೆ. ಈಗ ಬಹುಶಃ ಅವ್ನು ತಗೊಂಡ್ರೆ ಪಕ್ಷಕ್ಕೆ ಒಂಥರ ಮುಜುಗರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಪಕ್ಷ ಆ ಒಂದು ಮುಜುಗರಕ್ಕೆ ಒಳಗಾಗ್ತಕ್ಕಂಥ ಪರಿಸ್ಥಿತಿಗೆ ಹೋಗಲ್ಲ ಅಂತೇಳಿ ನನ್ನ. ಸರ್, ಬಟ್ ಅವರು ಕಾಂಗ್ರೆಸ್ಗೆ ಸೇರೋ ಪ್ರಯತ್ನ ಅಥವಾ ನಿಮ್ಮನ್ನು ತೆಗೆದುಕೊಳ್ಳೋ ಪ್ರಯತ್ನ, ಆ ರೀತಿ ಪ್ರಯತ್ನಗಳೇನೋ ನಡೆದಿದೆಯಾ ಸರ್? ನನಗೆ ಮಾಹಿತಿ ಸರ್, ಒಂದು ವೇಳೆ BJP ಬಿಟ್ಟರೆ ಏನಾಗುತ್ತೆ ಸುಧಾಕರ್? BJP ಬಿಟ್ಟರೆ ನಾನು ಹೇಳಿದಾಗಲೇ ಕೆಲವರಿಗೆ ಒಂದೇ ತಿಂಗಳಲ್ಲಿ ಒಳಗಾಗ್ತಾರೆ ಅಷ್ಟೇ. ಸರ್, ಈಗ ಮೊನ್ನೆ ಏಕೆಂದರೆ ಅದು ಮಾಡಿರ್ತಕ್ಕಂಥ ಕರ್ಮಕಾಂಡ, ಭ್ರಷ್ಟಾಚಾರ, ಕಣ್ಣಿಗೆ ರಾಚುವಂಥ ಆಸ್ತಿಯ ಒಡೆಯಾಗಿದ್ದಾನೆ. ಸಾವಿರಾರು ಕೋಟಿ ಮಾಡಿದ್ದಾನೆ, ಇಲ್ಲಿ ಮಾಡಿದ್ದಾನೆ, ಇಂಗ್ಲೆಂಡಲ್ಲಿ ಮಾಡಿರ್ಬೋದು, ಬೇರೆ ಬೇರೆ ದೇಶದಲ್ಲೆಲ್ಲ ಬಂಡವಾಳ ಮಾಡ್ಕೊಂಡಿದ್ದಾನೆ. ನಿಮ್ಮ ನಂದಿ ಸುತ್ತಮುತ್ತಲೇ 100 ಎಕರೆ ಜಮೀನು ಮಾಡ್ಕೊಂಡಿದ್ದಾನೆ, ಗೊತ್ತಿರೋದೇ ಇಲ್ಲ. ಬೇಕಾಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ. ಸೊ ಅದರಿಂದ ಈಗ BJP ಆಡಳಿತದಲ್ಲಿ ಗೊತ್ತಲ್ಲ, ಯಾರು ಸ್ವಲ್ಪ ವಿರುದ್ಧ ಆಗ್ತಾರೋ ಅವರಿಗೆ ED ಹಾಕೋದು, ಇನ್ಕಮ್ ಟ್ಯಾಕ್ಸ್ ಹಾಕೋದು ಬಿಡ್ತಾರೆ. ಅವರು ಇಷ್ಟೆಲ್ಲ ಅನುಭವಿಸಿ ದುಡ್ಡು ಮಾಡಿ BJPಯಲ್ಲಿ ಈಗ ಹೊರಗೆ ಹೋಗ್ತೀನಿ ಅಂತ ಬಿಡ್ತಾರ? ಬೇಡ ಹಾಕಿ ಹಿಡಿತಾರೆ, ಒಳಗೆ ತಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.